ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫಾಲ್ಸ್ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಅದರಲ್ಲೂ ಇದು ಕೆಳಗಡೆ ಬಾರ್ಡ್ರ್ ಟೈಟ್ ಬಂದುಬಿಟ್ಟಿರುತ್ತೆ ಕೆಲವು ಸೀರೆಗಳಿಗೆಲ್ಲ. ತೋರಿಸ್ತೀನಿ ಬನ್ನಿ. ಇದಕ್ಕೆ ಯಾವ ಥರ ಸ್ಟಿಚ್ ಮಾಡೋದಂತ ನೋಡಿ. ಬಾರ್ಡ್ರ್ ಎಷ್ಟು ಶಿಂಕ್ ಆಗಿದೆಯೋ, ಮೇಲೆ ಕ್ಲಾತ್ ಬಂದು ಫ್ರೀ ಇರುತ್ತೆ. ಇದು ಕೆಳಗಡೆದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಥರ ಸೀರೆಗಳಂತ. ಆದರೆ ನಾರ್ಮಲ್ಲಾಗಿ ಅದಕ್ಕೆ ಫಾಲ್ ಹಾಕೋಕ್ಕಾಗಲ್ಲ. ಅದಕ್ಕೆ ನಾವು ಫ್ರಿಲ್ಸ್ ಇಟ್ಕೊಂಡು ಹಾಕಬೇಕಾಗತ್ತೆ. ಅದರಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಲ್ಲಿ ಇಟ್ಕೊಂಡು ಹೊಲಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬರೋಲ್ಲ. ತೋರಿಸ್ತೀನಿ ಬನ್ನಿ ವಿಡಿಯೋದಲ್ಲಿ. ನೋಡಿ, ಈ ಥರ ಫಾಲ್ನ ನಾನು ಸ್ಟಾರ್ಟಿಂಗಿಂದನೇ ಇಟ್ಕೊತಾ ಇದ್ದೀನಿ. ಒಂದು ಮೊಳ ಅಷ್ಟು ಹೊಲಿದ್ಬಿಟ್ಟು ಅದಕ್ಕೆ ನಾವು ಚಿಕ್ಕದಾಗಿ ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ನೋಡಿ, ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಕೆಳಗಡೆ ಬಾರ್ಡ್ರ್ ತುಂಬ ಶಿಂಕ್ ಆಗಿದೆ. ಇದಂತೂ ಕಟ್ಕೊಳ್ಳೋಕೆ ಕೂಡ ಕಷ್ಟನೇ ಇರುತ್ತೆ, ಅಂದರೆ ನೀಟಾಗಿ ಕೂತ್ಕೊಳ್ಳಲ್ಲ ಸ್ಯಾರಿ. ಇದನ್ನು ಯಾವ ಥರ ಈ ಫಾಲ್ ಹಾಕಿದ್ರೆ ನೀಟಾಗಿ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು. ನಾವು ಅದೇ ಥರ ನಾರ್ಮಲಾಗಿ ಕಟ್ಕೊಳ್ಳೋಕ್ಕೂ ಅದಾಗಲ್ಲ. ಇದರ ಫಾಲ್ ಹಾಕೋದು ಕೂಡ ನೋಡಿ, ಈ ಥರ ಅಲ್ಲಲ್ಲಿ ಒಂದು ಮೊಳ ಅಷ್ಟು ಹೊಲಿದ್ಬಿಟ್ಟು ನಾನು ನೋಡ್ಕೊಳ್ಳಿ ಫ್ರಿಲ್ ಇಡ್ತಾಯಿದ್ದೀನಿ. ಅಲ್ಲಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಫ್ರಿಲ್ ಇಡ್ತಾಯಿದ್ದೀನಿ. ಸ್ಯಾರಿ ಫುಲ್ಲು ಅದನ್ನು ಫಾಲ್ ಎಷ್ಟಿದೆಯೋ ಅಷ್ಟೂ ಅಲ್ಲಲ್ಲಿ ಇಟ್ಕೋಬೇಕಾಗತ್ತೆ ಫ್ರಿಲ್ಲು. ಅಂದರೆ ಕೆಳಗಡೆ ಪಾರ್ಟ್ ಮಾತ್ರ ಇಟ್ಕೋಬೇಕಾಗತ್ತೆ ಫ್ರಿಲ್ಸು, ಮೇಲೆ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ತುಂಬ ಸೀರೆಗಳಿಗೆ ಈ ಥರ ಬರುತ್ತೆ. ನೋಡಿ, ಮೇಲೆ ಎಲ್ಲೂ ಫ್ರಿಲ್ ಇಡ್ತಾ ಇಲ್ಲ, ಹಂಗೆ ಹೊಳ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆಲ್ಲ ಅರ್ಥ ಆಗುತ್ತೆ. ಇದು ಹೊಸಬ್ರಿಗೆಲ್ಲ ಇದು ಯಾವ ಥರ ಹೊಲಿಯೋದಂತ ಗೊತ್ತಾಗೋದೇ ಇಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಮೇಲೆ ಯಾವುದೇ ಕಾರಣಕ್ಕೂ ಫ್ರಿಲ್ ಇಡ್ತಾ ಇಲ್ಲ. ನೋಡಿ, ಉದ್ದಕ್ಕೂ ಅಷ್ಟೇ ಇದೇ ಥರ ಹೊಲ್ದ ಕಣ. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ. ಮೇಲೇನು ಎಲ್ಲೂ ರಿಂಕಲ್ಸ್ ಏನು ಬರ್ದಿರ ನೀಟಾಗಿ ಬಂದಿದೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋರ್ಗಾದರೆ ಗೊತ್ತಾಗತ್ತೆ. ಹೊಸಬ್ರಿಗೆ ಎಲ್ಲ ಸ್ವಲ್ಪ ಗೊತ್ತಿಲ್ಲದೆ ಇರೋರು ಎಲ್ಲ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಐಡಿಯಾ ಬರಲ್ಲ. ನೋಡಿ, ಈ ಥರ ಪ್ಲಾನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.